ಹಾಗಿದ್ರೆ ಎಷ್ಟೆಲ್ಲ ಹಾನಿಯಾಗಿದೆ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಈ ಆಪರೇಷನ್ ಸಿಂಧೂರದಿಂದ ಏನ್ ಲಾಭ ಆಗಿದೆ ಬನ್ನಿ. ಪಾಕಿಸ್ತಾನದಲ್ಲಿದ್ದ 9 ಉಗ್ರ ನೆಲೆಗಳು ಚಿಂದಿಯಾಗಿದೆ. ವೀಕ್ಷಕರೇ, ಈ ಹಿಂದೆ ಕೇವಲ ಲಾಂಚ್ ಪ್ಯಾಡ್ಗಳನ್ನು ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ರು. ಲಾಂಚ್ ಪ್ಯಾಡ್ ಅಂತ ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ. ಎಲ್ಲಾ ರೆಡಿ ಆದ ನಂತರ ಇನ್ನೇನು ಅವರನ್ನ ಭಯೋತ್ಪಾದಕ ಕೃತ್ಯಗಳಿಗೆ ಕಳಿಸಬೇಕು ಅಂತ ಹೇಳುವಂತ ಆ ಜಾಗ ಇರುತ್ತಲ್ಲ, ಅಲ್ಲಿಂದ ಒಳನುಸುಳಿಸ್ತಾರೆ. ಅದೆಲ್ಲವೂ ಪಿಒಕೆಯಲ್ಲೇ ಇತ್ತು. ನಾವು ಏರ್ ಸ್ಟ್ರೈಕ್ ಮಾಡಿದಾಗ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪಿಒಕೆ ಒಳಗಿರುವಂತಹ ಇಂಥ ಜಾಗಗಳನ್ನ, ಲಾಂಚ್ ಪ್ಯಾಡ್ಗಳನ್ನ ಉಡೀಸ್ ಮಾಡಿದ್ರು. ಆದರೆ ನೀವು ಉಡೀಸ್ ಮಾಡಿದ್ರೆ ಅವ್ರು ಮತ್ತೆ ಬಂದು ಮತ್ತೆ ಅಟ್ಯಾಕ್ ಮಾಡ್ತಾರೆ. ಈ ಬಾರಿ 9 ಜಾಗಗಳಿತ್ತಲ್ಲ, ಅದು ಟ್ರೈನಿಂಗ್ ಸೆಂಟರ್ ಆಗಿತ್ತು. ಟ್ರೈನಿಂಗ್ ಸೆಂಟರ್ ಯಾವುದೆಲ್ಲ? ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್. ಒಂದು 81 ಎಕರೆ ಇತ್ತು, ಇನ್ನೊಂದು 18 ಎಕರೆ ಇತ್ತು. ಅಲ್ಲಿ ನೀವು ದೊಡ್ಡ ಆಸ್ಪತ್ರೆ ಕಟ್ಟಿಸಲಾಗಿತ್ತು, ಅಲ್ಲಿ ದೊಡ್ಡ ಮಸೀದಿ ಕಟ್ಟಿಸಲಾಗಿತ್ತು. ಅದರ ಒಳಗೆ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಯಾಕೆ ಮಸೀದಿ, ಯಾಕೆ ಆಸ್ಪತ್ರೆಗಳನ್ನು ಕಟ್ತಾರೆ? ಯುದ್ಧ ನೀತಿ ಇದೆ. ಆಸ್ಪತ್ರೆಗಳ ಮೇಲೆ, ಧಾರ್ಮಿಕ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡುವಂಗಿಲ್ಲ ಅಂತೇಳಿ. ಆದರೆ ಅದನ್ನೇ ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಪಾಕಿಸ್ತಾನದ ಹಲವು ಸೇನಾ ಪೋಸ್ಟ್ಗಳು ನಾಶವಾಯಿತು. ಇದು 2ನೇ ದಿನದ್ದು, 3ನೇ ದಿನದ್ದು. ಮೊದಲಿಗೆ 9 ಭಯೋತ್ಪಾದಕರ ಸೇನಾ ನೆಲೆ, ಆಮೇಲೆ ಹೇಳ್ತು ನಾವು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾವು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ. ಆದರೆ ಅವರ 16 ನಗರಗಳನ್ನು ಗುರಿಯಾಗಿಸಿಕೊಂಡು ಏನು ಡ್ರೋನ್ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟರು. ಅದಾದ ನಂತರ ನಾವು ಅಟ್ಯಾಕ್ ಮಾಡ್ತೀವಿ ಸೇನಾ ನೆಲೆಗಳ ಮೇಲೆ. ಆಗ ಪಾಕಿಸ್ತಾನದ ಸೇನೆ ಎಷ್ಟು ದುರ್ಬಲ ಅಂತ ತಿಳಿಯಿತು. ಎಷ್ಟು ದುರ್ಬಲ ಅಂತಂದ್ರೆ, ನಾವು ಅಟ್ಲೀಸ್ಟ್ ಡ್ರೋನ್ ಮುಖಾಂತರ ಹೊಡೆದಾಗಲೂ ಕೂಡ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಆನೇ ಆಗಲಿಲ್ಲ, ಆಕ್ಟಿವೇ ಆಗಲಿಲ್ಲ. ಅದನ್ನು ಚಾಲು ಮಾಡೋ ಇದನ್ನೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಅದಕ್ಕೆ ಸಚಿವ ಹೇಳ್ತಾ ಇದ್ದ, ಇಲ್ಲ ಅವರೇನ್ ಮಾಡ್ತಾ ಇದ್ರು, ಭಾರತೀಯರು ನಮಗೆ ಡ್ರೋನಿಂಗ್ ಕಳಿಸ್ಬಿಟ್ಟು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಮಾಡ್ತೀವಲ್ವಾ, ಅವ್ರಿಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗಿತ್ತು. ಅದು ಎಲ್ಲಿದೆ ಅಂತ ಅವರು ಹುಡುಕ್ತಾ ಇದ್ರು. ನಾವು ಅದಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಮತ್ತೆ ಇದು ಡ್ರೋನ್, ಅದು ಬಂದು ಡಮ್ ಅಂತ, ಅದು ಬೇರೆ ವಿಚಾರ. ಆಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಉಪಯೋಗವಾಯಿತು. ಭೂಮಿ, ಆಕಾಶ ಮತ್ತು ನೀರಿನಲ್ಲೂ ಭಾರತ ಸೇನೆ ಬಲಿಷ್ಠವಾಗಿದೆ ಅಂತ ಪ್ರೂವ್ ಆಯಿತು. ಪಾಕಿಸ್ತಾನದ ಆರ್ಥಿಕತೆ ಮತ್ತಷ್ಟು ಹಳ್ಳ ಹಿಡಿಯಿತು. ಅಲ್ಲಿ ಬಿದ್ದೋಗ್ತಾ ಇದೆ. ಶೇರ್ ಮಾರ್ಕೆಟ್ ಕಂಪ್ಲೀಟ್ ಬಿದ್ದೋಗ್ತಾ ಇದೆ. ಎಲ್ಲರೂ ಮಾರಾಟ ಮಾಡ್ತಾ ಇದ್ದಾರೆ. ಮಾರಾಟ ಮಾಡಿ ತಮ್ಮ ಲಾಭವನ್ನು ತಗೊಂಡು ಓಡ್ತಾ ಇದ್ದಾರೆ. 25 ವರ್ಷದ ಬಳಿಕ ಸೇನಾ ಯುದ್ಧ ತಾಲೀಮು ನೆಟ್ ಪ್ರಾಕ್ಟೀಸ್ಗೊಂದು ಅವಕಾಶ ಸಿಕ್ತು. ಚೀನಾಗಿಂತ ಭಾರತದ ಶಸ್ತ್ರಾಸ್ತ್ರ ಬಲಿಷ್ಠ ಅಂತ ತಿಳಿಯಿತು. HQ-9 ಡಮಾರ್ ಸ್ಟಾರ್ಟೇ ಆಗಿಲ್ಲ, ಆಕ್ಟಿವೇ ಆಗಲಿಲ್ಲ, ಅದಕ್ಕೆ ಗೊತ್ತೇ ಆಗಲಿಲ್ಲ. ನಮ್ಮ ಬಳಿ ಇನ್ನೂ ಕೂಡ S-400 ನಾವು ಯೂಸೇ ಮಾಡಿಲ್ಲ. ಈ ಹಿಂದೆ ಇದ್ದಂತ ಆಕಾಶ್ ತೀರ್, ಆಮೇಲೆ ಅದರ ಇಡೀ ಮಲ್ಟಿಲೇಯರ್ ಮಿಸೈಲ್ ಸಿಸ್ಟಮ್ ಎಷ್ಟು ಕರಾರುವಕ್ಕಾಗಿದೆ. ಇನ್ನೂ ಕೂಡ S-400 ತೆಗೆದೇ ಇಲ್ಲ. ಶ್ರೀಕೃಷ್ಣನ ಸುದರ್ಶನ ಚಕ್ರ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ. ಅಂದ್ರೆ ನಾವು ಮಾಡಿಲ್ಲ, ನಮಗಾಗತ್ತೇ ಇಲ್ಲ ಅಂತೇಳಿ. ಭಾರತ ಸರ್ಕಾರ ಸೇನೆಗೆ ಎಷ್ಟು ಬಲ ತುಂಬಿದೆ ಅಂತ ಗೊತ್ತಾಯಿತು. ಹೇಗೆಂದ್ರೆ S-400 ಬಂದಾಗ, ಆಮೇಲೆ ರಫೇಲ್ ಯುದ್ಧ ವಿಮಾನ ಬಂದಾಗ, ಒಂದು ಕಾಲದಲ್ಲಿ ನಮ್ಮಲ್ಲಿ ದುಡ್ಡಿಲ್ಲ, ನಾವು ಅದನ್ನು ತಗೊಳ್ತಾ ಇಲ್ಲ ಅಂತ ಹೇಳುವಂತಹ ರಕ್ಷಣಾ ಸಚಿವರು ಕೂಡ ಇದ್ರು. ಸೊ ಇವತ್ತು ನಾವು ಹೇಗೆ ಈ ಯಲಹಂಕ ವಾಯುನೆಲೆಯಲ್ಲಿ ನಮ್ಮ ಬಳಿ ಇಂತಿಂತದೆಲ್ಲ ಇದೆ ಅಂತ ತೋರಿಸ್ತೀವೋ, ಅಲ್ಲಿ ತೋರಿಸೋದಕ್ಕಿಂತ 1000 ಪಾಲು ಜಾಸ್ತಿ ನಾವು ವಿಶ್ವಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದ್ರಲ್ಲಿ. ಮತ್ತು ಪಾಕಿಸ್ತಾನಕ್ಕೆ ಬೇಡಪ್ಪ ಇವರ ಸಹವಾಸ, ಹೇಗಾದ್ರೂ ದೊಡ್ಡಣ್ಣನ ಕಾಲು ಹಿಡಿದು ಈ ಯುದ್ಧವನ್ನು ನಿಲ್ಲಿಸೋಣ ಅನ್ನುವಂತ ಹಂತಕ್ಕೆ ಅವರನ್ನ ಕರೆತರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಹಾಗಿದ್ರೆ ಎಷ್ಟೆಲ್ಲ ಹಾನಿಯಾಗಿದೆ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಈ ಆಪರೇಷನ್ ಸಿಂಧೂರದಿಂದ ಏನ್ ಲಾಭ ಆಗಿದೆ ಬನ್ನಿ. ಪಾಕಿಸ್ತಾನದಲ್ಲಿದ್ದ 9 ಉಗ್ರ ನೆಲೆಗಳು ಚಿಂದಿಯಾಗಿದೆ. ವೀಕ್ಷಕರೇ, ಈ ಹಿಂದೆ ಕೇವಲ ಲಾಂಚ್ ಪ್ಯಾಡ್ಗಳನ್ನು ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ರು. ಲಾಂಚ್ ಪ್ಯಾಡ್ ಅಂತ ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ. ಎಲ್ಲಾ ರೆಡಿ ಆದ ನಂತರ ಇನ್ನೇನು ಅವರನ್ನ ಭಯೋತ್ಪಾದಕ ಕೃತ್ಯಗಳಿಗೆ ಕಳಿಸಬೇಕು ಅಂತ ಹೇಳುವಂತ ಆ ಜಾಗ ಇರುತ್ತಲ್ಲ, ಅಲ್ಲಿಂದ ಒಳನುಸುಳಿಸ್ತಾರೆ. ಅದೆಲ್ಲವೂ ಪಿಒಕೆಯಲ್ಲೇ ಇತ್ತು. ನಾವು ಏರ್ ಸ್ಟ್ರೈಕ್ ಮಾಡಿದಾಗ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪಿಒಕೆ ಒಳಗಿರುವಂತಹ ಇಂಥ ಜಾಗಗಳನ್ನ, ಲಾಂಚ್ ಪ್ಯಾಡ್ಗಳನ್ನ ಉಡೀಸ್ ಮಾಡಿದ್ದಾರೆ.
ಆದರೆ ನೀವು ಉಡಿಸ್ ಮಾಡಿದ್ರೆ ಅವ್ರು ಮತ್ತೆ ಬಂದು ಮತ್ತೆ ಅಟ್ಯಾಕ್ ಮಾಡ್ತಾರೆ. ಈ ಬಾರಿ 9 ಜಾಗಗಳಿತ್ತಲ್ಲ, ಅದು ಟ್ರೈನಿಂಗ್ ಸೆಂಟರ್ ಆಗಿತ್ತು. ಟ್ರೈನಿಂಗ್ ಸೆಂಟರ್ ಯಾವುದೆಲ್ಲ? ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್. ಒಂದು 81 ಎಕರೆ ಇತ್ತು, ಇನ್ನೊಂದು 18 ಎಕರೆ ಇತ್ತು. ಅಲ್ಲಿ ನೀವು ದೊಡ್ಡ ಆಸ್ಪತ್ರೆ ಕಟ್ಟಿಸಲಾಗಿತ್ತು, ಅಲ್ಲಿ ದೊಡ್ಡ ಮಸೀದಿ ಕಟ್ಟಿಸಲಾಗಿತ್ತು. ಅದರ ಒಳಗೆ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಯಾಕೆ ಮಸೀದಿ, ಯಾಕೆ ಆಸ್ಪತ್ರೆಗಳನ್ನು ಕಟ್ತಾರೆ? ಯುದ್ಧ ನೀತಿ ಇದೆ. ಆಸ್ಪತ್ರೆಗಳ ಮೇಲೆ, ಧಾರ್ಮಿಕ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡುವಂಗಿಲ್ಲ ಅಂತೇಳಿ. ಆದರೆ ಅದನ್ನೇ ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಪಾಕಿಸ್ತಾನದ ಹಲವು ಸೇನಾ ಪೋಸ್ಟ್ಗಳು ನಾಶವಾಯಿತು. ಇದು 2ನೇ ದಿನದ್ದು, 3ನೇ ದಿನದ್ದು. ಮೊದಲಿಗೆ 9 ಭಯೋತ್ಪಾದಕರ ಸೇನಾ ನೆಲೆ, ಆಮೇಲೆ ಹೇಳ್ತು ನಾವು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ, ನಾವು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ. ಆದರೆ ಅವರ 16 ನಗರಗಳನ್ನು ಗುರಿಯಾಗಿಸಿಕೊಂಡು ಏನು ಡ್ರೋನ್ ದಾಳಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟರು. ಅದಾದ ನಂತರ ನಾವು ಅಟ್ಯಾಕ್ ಮಾಡ್ತೀವಿ ಸೇನಾ ನೆಲೆಗಳ ಮೇಲೆ. ಆಗ ಪಾಕಿಸ್ತಾನದ ಸೇನೆ ಎಷ್ಟು ದುರ್ಬಲ ಅಂತ ತಿಳಿಯಿತು. ಎಷ್ಟು ದುರ್ಬಲ ಅಂತಂದ್ರೆ, ನಾವು ಅಟ್ಲೀಸ್ಟ್ ಡ್ರೋನ್ ಮುಖಾಂತರ ಹೊಡೆದಾಗಲೂ ಕೂಡ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಆನೇ ಆಗಲಿಲ್ಲ, ಆಕ್ಟಿವೇ ಆಗಲಿಲ್ಲ. ಅದನ್ನು ಚಾಲು ಮಾಡೋ ಇದನ್ನೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಅದಕ್ಕೆ ಸಚಿವ ಹೇಳ್ತಾ ಇದ್ದ, ಇಲ್ಲ ಅವರೇನ್ ಮಾಡ್ತಾ ಇದ್ರು, ಭಾರತೀಯರು ನಮಗೆ ಡ್ರೋನಿಂಗ್ ಕಳಿಸ್ಬಿಟ್ಟು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಮಾಡ್ತೀವಲ್ವಾ, ಅವ್ರಿಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗಿತ್ತು, ಅದು ಎಲ್ಲಿದೆ ಅಂತ ಅವರು ಹುಡುಕ್ತಾ ಇದ್ರು. ನಾವು ಅದಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಮತ್ತೆ ಇದು ಡ್ರೋನ್, ಅದು ಬಂದು ಡಮ್ ಅಂತ, ಅದು ಬೇರೆ ವಿಚಾರ. ಆಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಉಪಯೋಗವಾಯಿತು. ಭೂಮಿ, ಆಕಾಶ ಮತ್ತು ನೀರಿನಲ್ಲೂ ಭಾರತ ಸೇನೆ ಬಲಿಷ್ಠವಾಗಿದೆ ಅಂತ ಪ್ರೂವ್ ಆಯಿತು. ಪಾಕಿಸ್ತಾನದ ಆರ್ಥಿಕತೆ ಮತ್ತಷ್ಟು ಹಳ್ಳ ಹಿಡಿಯಿತು. ಅಲ್ಲಿ ಬಿದ್ದೋಗ್ತಾ ಇದೆ. ಶೇರ್ ಮಾರ್ಕೆಟ್ ಕಂಪ್ಲೀಟ್ ಬಿದ್ದೋಗ್ತಾ ಇದೆ. ಎಲ್ಲರೂ ಮಾರಾಟ ಮಾಡ್ತಾ ಇದ್ದಾರೆ. ಮಾರಾಟ ಮಾಡಿ ತಮ್ಮ ಲಾಭವನ್ನು ತಗೊಂಡು ಓಡ್ತಾ ಇದ್ದಾರೆ. 25 ವರ್ಷದ ಬಳಿಕ ಸೇನಾ ಯುದ್ಧ ತಾಲೀಮು ನೆಟ್ ಪ್ರಾಕ್ಟೀಸ್ಗೆ ಒಂದು ಅವಕಾಶ ಸಿಕ್ತು. ಚೀನಾಗಿಂತ ಭಾರತದ ಶಸ್ತ್ರಾಸ್ತ್ರ ಬಲಿಷ್ಠ ಅಂತ ತಿಳಿಯಿತು. HQ-9 ಡಮಾರ್ ಸ್ಟಾರ್ಟೇ ಆಗಿಲ್ಲ, ಆಕ್ಟಿವೇ ಆಗಲಿಲ್ಲ, ಅದಕ್ಕೆ ಗೊತ್ತೇ ಆಗಲಿಲ್ಲ. ನಮ್ಮ ಬಳಿ ಇನ್ನೂ ಕೂಡ S-400 ನಾವು ಯೂಸೇ ಮಾಡಿಲ್ಲ. ಈ ಹಿಂದೆ ಇದ್ದಂತ ಆಕಾಶ್ ತೀರ್, ಆಮೇಲೆ ಅದರ ಇಡೀ ಮಲ್ಟಿಲೇಯರ್ ಮಿಸೈಲ್ ಸಿಸ್ಟಮ್ ಎಷ್ಟು ಕರಾರುವಕ್ಕಾಗಿದೆ. ಇನ್ನೂ ಕೂಡ S-400 ತೆಗೆದೇ ಇಲ್ಲ. ಶ್ರೀಕೃಷ್ಣನ ಸುದರ್ಶನ ಚಕ್ರ ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ. ಅಂದ್ರೆ ನಾವು ಮಾಡಿಲ್ಲ, ನಮಗಾಗತ್ತೇ ಇಲ್ಲ ಅಂತೇಳಿ. ಭಾರತ ಸರ್ಕಾರ ಸೇನೆಗೆ ಎಷ್ಟು ಬಲ ತುಂಬಿದೆ ಅಂತ ಗೊತ್ತಾಯಿತು. ಹೇಗೆಂದ್ರೆ S-400 ಬಂದಾಗ, ಆಮೇಲೆ ರಫೇಲ್ ಯುದ್ಧ ವಿಮಾನ ಬಂದಾಗ, ಒಂದು ಕಾಲದಲ್ಲಿ ನಮ್ಮಲ್ಲಿ ದುಡ್ಡಿಲ್ಲ, ನಾವು ಅದನ್ನು ತಗೊಳ್ತಾ ಇಲ್ಲ ಅಂತ ಹೇಳುವಂತಹ ರಕ್ಷಣಾ ಸಚಿವರು ಕೂಡ ಇದ್ರು. ಸೊ ಇವತ್ತು ನಾವು ಹೇಗೆ ಈ ಯಲಹಂಕ ವಾಯುನೆಲೆಯಲ್ಲಿ ನಮ್ಮ ಬಳಿ ಇಂಥದೆಲ್ಲ ಇದೆ ಅಂತ ತೋರಿಸ್ತೀವೋ, ಅಲ್ಲಿ ತೋರಿಸೋದಕ್ಕಿಂತ 1000 ಪಾಲು ಜಾಸ್ತಿ ನಾವು ವಿಶ್ವಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದ್ರಲ್ಲಿ, ಮತ್ತು ಪಾಕಿಸ್ತಾನಕ್ಕೆ ಬೇಡಪ್ಪ ಇವರ ಸಹವಾಸ, ಹೇಗಾದರೂ ದೊಡ್ಡಣ್ಣನ ಕಾಲು ಹಿಡಿದು ಈ ಯುದ್ಧವನ್ನು ನಿಲ್ಲಿಸೋಣ ಅನ್ನುವಂಥ ಹಂತಕ್ಕೆ ಅವರನ್ನ ಕರೆತರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ.